ಹುಷಾರು ಅಪ್ಪ, ಹುಷಾರಾಗಿ ಹೋಗಿ. ನೀವು ಯೋಚನೆ ಮಾಡಿ ಮಾಡಿ ಎಲ್ಲರಿಂದ ನಿಮ್ಗೆ ಎದೆ ನೋವು ಬರುವಂಗಾಯ್ತು. ಏನು ಮಾಡೋದೇವ್ವ, ಎಲ್ಲ ನಿಮ್ಮ ಅವ್ವನಿಂದ ಆಗುತ್ತಿರೋದು. ನಿಮ್ಮವ್ವ ಚಂದಾಗ ಇದ್ದಿದ್ರ ಹಿಂಗೆಲ್ಲ ಯಾಕಾಗ್ತಿತ್ತು? ಈಗಿನಿಂದನ ಎಲ್ಲರ ಜೀವನ, ಎಲ್ಲರ ಬಾಳೆ ಹಾಳಾಗಕತ್ತದ. ಈ ಕಡೆ ನಮಗೂ ನೆಮ್ಮದಿ ಇಲ್ಲ, ಈ ಕಡೆ ನಿಮಗೂ ನೆಮ್ಮದಿ ಇಲ್ಲ, ಈ ಕಡೆ ಯಾರಿಗೂ ನೆಮ್ಮದಿ ಇಲ್ಲ. ಈಕಿ ಸಾಯು ಮಠ ಎಲ್ಲರಿಗೂ ಹಿಂಗೆ ತೊಂದರೆ ಕೊಡ್ತಾಳಂತ ಅನ್ಸಾಕತ್ತ ನನಗೆ. ಸುಮ್ಮನೆ ಈಕಿನ ಕರ್ಕೊಂಡ ನಾನೇ ಯಾವ್ದ್ರ ಕೇರಿನೋ ಬಾವಿನೋ ಬೀಳ್ಬೇಕಾಗೈತಿ ಮಗಳ, ಬೀಳ್ಬೇಕಾಗೈತಿ. ಅಪ್ಪ ಹಿಂಗೆಲ್ಲ ಯಾಕೆ ಮಾತಾಡ್ತೀರಪ್ಪ? ಸಮಾಧಾನ ಮಾಡ್ಕೊಳ್ಳಿ ಅಪ್ಪ. ಈ ರೀತಿ ಎಲ್ಲ ನೀವು ಮಾತಾಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಅಪ್ಪ. ರೀ ಯಾಕ್ರಿ ಹಿಂಗೆ ಮಾತಾಡ್ತೀರಿ? ನಾನೇನು ಮಾಡೀನಿ? ನಿಮ್ಮ ಮಗ ಮಾಡಿದ ತಪ್ಪಿಗೆ ನನ್ನ ಮೇಲೆ ಯಾಕೆ ನೀವು ಎಲ್ಲ ಹೊರಿಸ್ತೀರಿ? ಈ ಸರಿ ನಾನೇನು ತಪ್ಪು ಮಾಡಿಲ್ರಿ, ಎಲ್ಲ ಮಾಡಿದ್ದು ಅವನಿಂದನೇ ಇಷ್ಟೆಲ್ಲ ಆಗಿತ್ತು. ಅವ್ನು ನೆಟ್ಟಗೆ ಇದ್ದಿದ್ರೆ, ಅವ್ನು ಹೆಂಡತಿ ಜೊತೆ ನೆಟ್ಟಗೆ ಬಾಳ್ವೆ ಮಾಡಿದ್ರೆ ಹಿಂಗೆಲ್ಲ ಯಾಕೆ ಆಗ್ತಿತ್ತು ಹೇಳ್ರಿ? ನೀವು ಅದನ್ನು ತೊಗೊಂಡು ಬಂದು ನನ್ನ ಮೇಲೆ ಯಾಕೆ ಹಾಕತ್ತೀರಿ? ಯಾಕೆ ಹಾಕತ್ತೀರಿ? ಯವ್ವ ಈಗ ಹೋದಿಟ್ಟು ಸುಮ್ಮನೆ ಇರ್ತೀಯ ನೀನು? ಈಗ ಅಪ್ಪನ ಸಮಾಧಾನ ಮಾಡಿದ್ಬಿಟ್ಟು ಈಗ ನೀನು ಜಗಳ ಚಾಲ ಮಾಡಕತ್ತೆ. ಮತ್ತೀಗ ನೋಡು, ಈಗ ಹೇಳಕತ್ತನ್ನ ಅಪ್ಪಾಗ ನೀನೇನೋ ಟೆನ್ಷನ್ ಕೊಡೋಕೆ ಹೋಗ್ಬೇಡ. ಇನ್ನೊಂಥರ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕ್ಕೆ ಕಲ್ಕೊ. ಅಪ್ಪ ನೀನು ಬಾ, ಸ್ವಲ್ಪ ಅಲ್ಲೇ ರೂಮ್ನಾಗ ರೆಸ್ಟ್ ಮಾಡ್ಬಾ. ನೀನೇ ಇಲ್ಲೇ ಕುಂತು ರೆಸ್ಟ್ ಮಾಡಕತ್ರ ಈಗ ಇದು ಕಿರಿಕಿರಿ ತಪ್ಪಂಗೇ ಇಲ್ಲ, ಹಾಗೆ ಇರ್ತೈತಿ. ಮತ್ತು ನಿನ್ನ ಮನಸ್ಸಿನಾಗ ನೆಮ್ಮದಿ ಅನ್ನೋದು ಇಲ್ದಂಗೆ ಆಕೈತಿ. ನೀನೀಗ ಏನು ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡಪ್ಪ, ಎಲ್ಲ ಸರಿ ಹೋಗ್ತೈತಿ. ಎಲ್ಲನೂ ಏನು ಚಿಂತೆ ಇಲ್ದಂಗೆ ಆರಾಮಾಗಿರ್ತಾರ. ಈಗ ಹೆಂಗೋ ಅಂಕಿತನವರು ಮನೆಗೆ ಕರ್ಕೊಂಡು ಹೋಗತ್ತಾರ, ಮಗುಗೂ ಏನೂ ಆಗಿಲ್ಲ. ಹಾಂ, ಅಣ್ಣನೂ ಬರ್ತಾನಂತ ಹೇಳಿದಾನ. ಅವರು ಅಣ್ಣನ ಬೈದಾರ, ಎಲ್ಲ ಅವನು ತಪ್ಪು ಒಪ್ಕೊಂಡಾನ. ಇನ್ನು ಮುಂದೆ ನಾನು ಕೆಲಸ ಮಾಡೋಕೆ ಹೋಗ್ತಾನು, ನಾನು ಇಂಥ ಕೆಲಸ ಎಲ್ಲ ಮಾಡಂಗಿಲ್ಲ ಅಂತೇಳಿ ಮಗು ಮೇಲೆ ಹಾನಿ ಮಾಡಿದಾನ. ಇಷ್ಟೆಲ್ಲ ಆದ್ಮೇಲೆ ನೀನು ಯಾಕಪ್ಪ ಇನ್ನೂ ಯೋಚನೆ ಮಾಡ್ತಿದ್ದಿ? ಇನ್ನು ಮುಂದಾರ ಆರಾಮಾಗಿರಪ್ಪ. ಹೆಂಗೆ ಆರಾಮಾಗಿರ್ಲಿ ಮಗಳ, ಹೆಂಗೆ ಆರಾಮಾಗಿರ್ಲಿ? ಇಷ್ಟು ದಿನ ಸುದ್ರಿಗೆ ತೊಂದರೆ ಕೊಟ್ಲು, ಆಕಿ ಕೊಟ್ಲ, ಆಕಿನ ಸಾಯ್ಸಕ್ಕೆ ಹೋಗಿ ನಿಮ್ಮ ಅನ್ನ ವಿಷ ಕುಡ್ದ ಅದ ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗುವಂಗಾಗಿತ್ತು. ಆದ್ರೆ ಈಗ ಸೊಸಿನ ಔಷಧ ಕುಡ್ದ ಆಕೆ ಹೋಗಿ ಅಡ್ಮಿಟ್ ಆಗುವಂಗಾತು. ಅದ್ರಾಗ ಹೊಟ್ಟೆ ಕೂಸ್ ಬೇರೆ. ಹೆಂಗೈತ್ ನೋಡಿ ನಮ್ಮ ಜೀವನ? ಬರೀ ದವಾಖಾನಿ, ಮನೆ, ಜಗಳ, ಜೇಲ, ಪಾಲ ಇದು ಆಗತ್ತ ನಮ್ಮ ಜೀವನದಾಗ. ಬರೀ ಇದಾಗತ್ತ. ಇನ್ನು ಎಷ್ಟು ದಿನ ಅಂತ ಹಿಂಗೆ ಕಷ್ಟ ಅನುಭವಿಸ್ಬೇಕು ನಾವು? ಇನ್ನು ಎಷ್ಟು ದಿನ ಅಂತ? ನನಗಂತೂ ಸಾಕಾಗಿ ಹೋಗೈತಿ. ಅಪ್ಪ ಸಮಾಧಾನ ಮಾಡ್ಕೋ ಅಪ್ಪ. ಇವಾಗ ನಡಿಯಪ್ಪ, ನೀನು ರೆಸ್ಟ್ ಮಾಡಿ ನಡಿಯಪ್ಪ. ನೀನು ಹಿಂಗೆ ಇದ್ರೆ ನಿನಗೆ ಆರಾಮಾಗಿ ಇರೋದು ಯಾವಾಗ? ನೀ ರೆಸ್ಟ್ ಮಾಡೋದು ಯಾವಾಗ? ಬರೀ ಚಿಂತೆ ಮಾಡ್ಕೊತಾನೆ ಇರ್ಬೇಕಾಗ್ತದಪ್ಪ. ನಡಿಯಪ್ಪ, ಬಾ ಅಪ್ಪ. ಏನು ಕರ್ಮ ಮಾಡೇನೋ ಏನೋ, ಎಲ್ಲ ತಪ್ಪು ನನ್ನ ಮೇಲೆನ ಬರಾಕತ್ತದ. ಎಲ್ಲರೂ ನಂದ ತಪ್ಪಂತ ಅನ್ನಕತ್ತಾರ. ಏನು ಮಾಡಲಿ ನಾನು? ಎಲ್ಲ ಆಗಿದ್ದು ಹಾಳಾದ ನನ್ನ ಮಗನಿಂದನ. ಬರಲಿ ಅವ ಇವತ್ತು ಬರಲಿ ಮನೆಗೆ, ಅವಂಗೆ ಚಂದಾಗ ಬುದ್ಧಿ ಕಲಿಸ್ತಾನ. ಅವಂಗೆ ಇವನಿಂದಾಗಿ ಎಲ್ಲರೂ ಇದ್ರಾಗ ನಾನು ಕೆಟ್ಟಾಗತ್ತಾನೆ. ಈ ಕಡೆ ಮಕ್ಕಳು ವಿಷಯದಾಗೂ ಕೆಟ್ಟಾಗ್ಬಿಟ್ನಿ, ಈ ಕಡೆ ನಮ್ಮ ಅಣ್ಣಗೂ ಕೆಟ್ಟಾಗ್ಬಿಟ್ನಿ. ಎಲ್ಲ ಆಗಿದ್ದು ಹಾಳಾದ ನನ್ನ ಮಗನಿಂದ. ನಾನು ಮದುವೆ ಮಾಡ್ಕೋಬಾರ್ದಾಗಿತ್ತು, ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ಕೋಬಾರ್ದಾಗಿತ್ತು. ಮದುವೆ ಮಾಡ್ಕೊಂಡ ತಪ್ಪು ಮಾಡ್ತೀನಿ, ನನ್ನ ಮನೆ ಸೊಸಿ ಮಾಡ್ಕೊಂಡ ತಪ್ಪು ಮಾಡೀನಿ. ನನ್ನ ಮಗ ಹಿಂಗಂತ ಯಾರಾಗ ಗೊತ್ತಿದ್ದಿದ್ರೆ ನಾನು ಮಾಡ್ಕೋತಾನೆ ಇರಲಿಲ್ಲ. ಏನು ಮಾಡಲೀಗ? ಬರ್ಲವ ಮಗು. ಅಲ್ಲಮ್ಮ, ನೀವು ಒಂದು ಏನಾದರೂ ಐತನ? ಅಪ್ಪಾಗ ಆರಾಮಿಲ್ಲ ಅನ್ನೋದು ನೋಡಾಕತ್ತಿದ್ದಿ, ಎದೆ ನೋವು ಬಂದೈತಿ, ಹಾರ್ಟ್ ಅಟ್ಯಾಕ್ ಆಗೈತೆ ಅನ್ನೋದು ಗೊತ್ತೈತಿ. ಅವ್ರಿಗೆ ಹಿಂಗೆ ಇನ್ನೂ ಒಂದು 2-3 ಸರಿ ಆದ್ರಂತೂ ಅಪ್ಪ ಉಳಿಯಂಗೇ ಇಲ್ಲ. ಅಂತಾದ್ರಾಗ ನೀನು ಮತ್ತೆ ಹೋಗಿ ಅವ್ರಿಗೆ ತೊಂದರೆ ಕೊಡ್ತಿದ್ದಿಲ್ಲ. ನಿಂಗೇನು ಅನ್ಸಂಗೇ ಇಲ್ಲ? ಯಾವಾಗಮ್ಮ ನಿನ್ನ ಬುದ್ಧಿ ಬರ್ತೈತಿ? ಹಾಂ, ಮಕ್ಕಳು ಬಂದು ನಿನಗೆ ಹೇಳುವಂಗೆ ನೀನು ಮಾಡ್ಕೊಳಕತ್ತಿದ್ದಿ? ಬೇಡ ಅಮ್ಮ, ಈ ರೀತಿ ಎಲ್ಲ ಮಾಡ್ಕೋಬೇಡ. ನಿನ್ನಿಂದಾಗಿ ನನ್ನ ಜೀವನ ಹಾಳು ಮಾಡಬೇಡಮ್ಮ, ಕೈ ಮುಗಿತೀನಿ ನಿಂದು. ನೋಡು ಎಲ್ಲರೂ ಇದ್ರಾಗ ಕೆಟ್ಟ ಮಾಡಿಬಿಟ್ಟು ನಾನು ಏನು ಮಾಡೋದು ಹೇಳು? ಈಗ ನೀನು ಬಂದು ಅನ್ನೋಂಗಾತ. ಬರಲಿ ಅವನ್ನ ಕೇಳ್ತಾನೆ ಚಂದಾಗ. ಅವನಿಂದ ಇಷ್ಟೆಲ್ಲ ಆಗ್ತಾ ಇರೋದು. ನಮ್ಮ ಅಣ್ಣ, ನಮ್ಮ ವೈನಿನು ಅವರು ನನ್ನನ್ನು ಕೆಟ್ಟದಾಗಿ ಇದು ಮಾಡ್ತಾರೆ. ಎಲ್ಲ ಆಗಿದೆ ಇವನಿಂದನ. ಅವನು ಮಾತ್ರ ನಾ ಸುಮ್ಮನೆ ಬಿಡಂಗಿಲ್ಲ. ಬರಲಿ ಅವ್ನು ಮನೆಗೆಲ್ಲ ಬರಲಿ ಅವನು. ಯವ್ವ, ನನ್ನ ಕ್ಷಮಿಸ್ಬಿಡ್ಬೆ. ನಾನು ಮಾಡಿದ ತಪ್ಪೆಲ್ಲ ನಿನ್ನ ಮೇಲೆ ಬರುವಂಗಾತು. ನನ್ನಿಂದಾಗೆ ನೀನು ಅಪರಾಧಿ ಸ್ಥಾನದಾಗ ನಿಲ್ಲುವಂಗಾತು. ನಿಂದೇನು ತಪ್ಪಿಲ್ಲಂದ್ರೂ ನೀನು ಎಲ್ಲರ ಕಡೆಯಿಂದ ಬಯಸ್ಕೋಂಗಾತು. ನಾನು ಮಾಡಿರೋ ಒಂದು ಕೆಲಸದಿಂದ ಎಲ್ಲರೂ ನಿನಗನ್ನುವಂಗಾತು. ಅಪ್ಪ ನೋಡಿದ್ರೆ ದವಾಖಾನೆ ಸೇರುವಂಗಾತು, ನನ್ನ ಹೆಂಡತಿನೂ ದವಾಖಾನೆ ಸೇರುವಂಗಾತು. ಎಲ್ಲ ಆಗಿರೋದು ನಾನು ಆಡಿರೋ ಮಾತುಗಳಿಂದ, ನಾನು ಆಡಿರೋ ಮನಸ್ಸು ಒಡೆಯುವಂಥ ಆ ಹೊಲಸು ಮಾತುಗಳಿಂದ. ಏನು ಮಾಡಲಿ ಬೇವ, ಏನು ಮಾಡಲಿ? ನನಗೆ ಏನು ಕೆಲಸ ಮಾಡ್ಬೇಕಂತ ಗೊತ್ತಾಗತ್ತಿರ್ಕಿಲ್ಲ. ಅದೇ ನನಗೆ ಕೆಲಸ ಆಗಿತ್ತು, ಕೈಯಾಗ ದುಡ್ಡು ನೋಡಾಕತ್ತಿದ್ನಿ. ಅದ್ರಾಗ ಹಿಂಗೆ ಆಗ್ತೈತಿ. ನನ್ನ ಹೆಂಡತಿ ಹಿಂಗೆ ಅದನ್ನು ಬೇಡ ಅಂತ ಅಂತಾಳು. ಆ ಟೆನ್ಷನ್ದಾಗ ನಾನು ಕುಡಿಯೋದು, ಸಿಗರೇಟ್ ಸೇದೋದು ಮಾಡಿದಕ್ಕೆ ಆಕೆ ನನ್ನ ಜೊತೆ ಜಗಳ ಆಡಿದ್ಲು. ನಾನು ಸಿಟ್ನಾಗ ಆಕಿನ ಹೊಡೆದ್ನಿ, ದಬ್ಬಿದ್ನಿ. ಆದ್ರೆ
ಮತ್ತೆ ಇರಲಿ ಅಂತ ಸುಮ್ಮನೆ ಆದ್ನಿ. ಆದ್ರೆ ಆಕಿ ಭಾಳ ಹೊಳ್ಳೆ ಮಾತಾಡೋದಕ್ಕೆ ಅದನ್ನ ಕೆಲಸ ಬಿಡೋನದ್ಕ ಕುಡಿಯೋದು ಬಿಡೋನದ್ಕ ತಲೆ ಕೆಟ್ಟ ಆಕಿಗೆ ಮನೆ ಬಿಟ್ಟು ಹೋಗಂತ ಹೇಳಿನಿ, ಸಾಯಿ ಅಂತ ಹೇಳಿನಿ. ಆದ್ರೆ ಆಕಿ ಸಾಯಕ ಹೋಗ್ತಾ ಅಂತ ನಾನು ಅನ್ಕೊಂಡಿರ್ಲಿಲ್ವೇ, ಅನ್ಕೊಂಡಿದ್ದಿಲ್ಲ. ಆದ್ರೆ ಈಗ ಮನ್ಸಿಗೆ ನೋವು ಆಗತೈತಿ, ಏನು ಮಾಡ್ಬೇಕಂತ ತಿಳಿದಂಗೆ ಆಗತೈತಿ, ಏನು ಮಾಡ್ಬೇಕಂತ ಗೊತ್ತಾಗವಲ್ತು. ಎಲ್ಲ ಆಗಿದ್ದು ನನ್ನಿಂದ. ಎಲ್ಲರೂ ಈಗ ಜಾಗದಾಗ ನೀನು ಕೆಟ್ಟಾಗಿ ನಿಂದ್ರಕ್ಕೂ ಮಾಡಿದ್ದು ನಾನು ಏನು ಮಾಡಲಿ ತಪ್ಪಾತೇವ ನಂದ ಕ್ಷಮಿಸ್ಬಿಡು ಅಂತ ಕೇಳೋಕನು ಬಾಯಿ ಬರವಲ್ತು ಬೇ. ಅಲ್ಲ ಅಣ್ಣ ಆಗಿ ತಂಗಿ ಜೀವನ ಚಂದಾಗ ರೂಪಿಸ್ಬೇಕು ಹೊರತು ತಂಗಿ ಜೀವನನೂ ಹಾಳು ಮಾಡಕ್ಕೆ ನೋಡಬಾರ್ದು. ಅಲ್ಲ, ನೀವು ಗಂಡ ಹೆಂಡತಿ ಜಗಳಾಡೋದ್ರಲ್ದ, ನೀವು ತಂದೆ ತಾಯಿ ಜಗಳಾಡೋದಲ್ದ, ನನ್ನ ಗಂಡನ ಬ್ಯಾರು ಮಾಡಿದ್ದೆ ನೀನು. ನಿನ್ಗೆ ಹೆಂಗಾದ್ರೂ ಮನಸ್ಸು ಬರ್ತೈತನ ನಮ್ಮಿಬ್ಬರ ಜೀವನ ಹಾಳು ಮಾಡೋಕೆ ಹೆಂಗಾದ್ರೂ ಮನಸ್ಸು ಬರ್ತೈತಿ. ಅಲ್ಲ, ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದಿಲ್ಲ ನಾನು ನನ್ನ ಗಂಡ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ವಿ. ಈಗ ನಿನ್ನಿಂದಾಗಿ ನಾನು ಅವರು ಬೇರೆ ಆಗೋಂಗಾತು. ಈಗ ನಾನು ಬಂದು ಇಲ್ಲಿ ತವ್ರ ಮನೆ ಕುಂದ್ರು ಹಂಗಾಯ್ತು. ಇದು ಯಾರಿಂದ ಎಲ್ಲ ನಿನ್ನಿಂದನ. ನಾನು ಅದಕ್ಕೆ ಹೇಳಿದ್ನಿ, ಮೊದಲ ಎಲ್ಲ ನೋಡಿ ಆಮೇಲೆ ಕೇಳ್ಕೊಂಡು ತಿಳ್ಕೊಂಡು ಮದುವೆ ಮಾಡ್ರಿ, ಆಮೇಲೆ ಹಿಂಗಾಗಬಾರ್ದು ಅಂತ. ಆದರೆ ಇವಾಗ ಹಂಗೆ ಆಗೈತಿ. ನೀನು ಹೇಳ್ತಿ ನೋಡಿದ್ರೆ ಅಲ್ಲಿದ್ದಾಳ, ನಾನು ನೋಡಿದ್ರೆ ಇಲ್ಲಿ ಬಂದು ಕುಂತೇನೆ. ನನ್ನ ಜೀವನ ಹಾಳು ಮಾಡಿಬಿಟ್ಟೆ ಅಣ್ಣ ನೀನು, ನನ್ನ ಜೀವನ ಹಾಳು ಮಾಡಿಬಿಟ್ಟೆ. ಇಷ್ಟು ದಿನ ಅವರಲ್ಲಿ ನಾನು ಇಲ್ಲಿ ಅಂತ ಅಂದ್ಕೊಂಡಿದ್ವಿ. ಸುಂದ್ರಿ ಅಕ್ಕ ಹೇಳಿ ಅವ್ರಿಗೆ ಇಲ್ಲೇ ಕೆಲಸ ಕೊಡಿಸಿದ್ದಿ. ಮಾವನ್ ಆಫೀಸಲ್ಲಿ ಅವ್ರು ಕೆಲಸ ಮಾಡಕತ್ರು. ಆಮೇಲೆ ಇಬ್ಬರು ಹುಟ್ಟುಡ್ಕೈ ಚೆನ್ನಾಗಿ ಇವಾಗ ಜೀವನ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀನು ಬಂದು ಎಲ್ಲ ಹಾಳು ಮಾಡಿ ನಾನು ಬಂದು ಇಲ್ಲಿ ಕುಂದ್ರು ಹಂಗೆ ಮಾಡಿಬಿಟ್ಟೆ. ನಾನು ತಪ್ಪು ಮಾಡೀನಿ. ಬಾವನ್ ಕಾಲು ಹಿಡ್ದ ನಾನು ಕೇಳ್ತಾನೆ, ನೀನು ಅಲ್ಲೇ ಹೋಗು. ಸಚಿನ್ಗೆ ನಾನು ಹೇಳ್ತಾನೆ, ನಾನು ಮಾತಾಡ್ತಾನೆ ಅವನ ಜೊತೆ. ನಾನು ಮಾಡಿರೋ ತಪ್ಪಿಗೆ ನೀವಿಬ್ರು ಬೇರೆ ಆಗಬಾರ್ದು, ನೀವಿಬ್ರು ನಗ್ನಗ್ತಾ ಒಂದಾಗಿರ್ಬೇಕು. ಹಾಳಾದವನ ತಂಗಿ ಜೀವನ ಹಾಳು ಮಾಡಿದೆಲ್ಲೋ. ಆಕೆ ಬಂದ ತವ್ರ ಮನೆ ಕುಂದ್ರು ಹಂಗೆ ಮಾಡಿಬಿಟ್ಟೆಲ್ಲೋ. ನಿನಗೇನು ಅನ್ಸತ್ತಿಲ್ಲನ? ನಾ ಅಷ್ಟು ಹೇಳಿದ್ನಿಲ್ಲ ನಿನಗೆ. ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಮುಚ್ಚೋ ಬಾಯಿ ಹಾಳಾದವನ, ನಿನ್ನಿಂದಾಗಿ ನನ್ನ ಮಗಳ ಜೀವನ ಹಾಳಾತು. ಸೊಸಿ ಮನೆ ಬಿಟ್ಟು ಹೋಗಿ ತವ್ರ ಮನೆ ಕುಂದ್ರು ಹಂಗಾತು. ನಮ್ಮತ್ತಿ ನನ್ನನ್ನು ದ್ವೇಷ ಮಾಡುವಂಗಾತು. ನಿಮ್ಮಪ್ಪ ಕೂಡ ಹಾರ್ಟ್ ಪೇಷಂಟ್ ಆಗುವಂಗಾತು. ಎಲ್ಲ ಯಾರಿಂದ? ಎಲ್ಲ ಆಗಿದ್ದು ನಿನ್ನಿಂದ ಕಣೋ, ನಿನ್ನಿಂದ. ನೀನು ಈ ಮನೆಗೆ ಇರಬೇಡ, ನೀನು ಇಲ್ಲಿಂದ ತೊಲಗು. ನಮ್ಮ ಮನೆಗೆ ಇರಾಕ ನಿನಗೆ ಯಾವ ಹಕ್ಕು ಇಲ್ಲ, ಯಾವ ಅಧಿಕಾರನೂ ಇಲ್ಲ, ಇಲ್ಲಿ ಇರಬೇಡ ಅಷ್ಟ. ಅಮ್ಮ, ಈಗ ಆಗೋದೆಲ್ಲ ಆಗೈತಿ. ಈಗ ನಮ್ಮ ಮನೆ ಬಿಟ್ಟು ಹೊರ ಕಳಿಸಿ ಇನ್ನೂ ಏನು ಮಾಡ್ಬೇಕಂತ ಅನ್ಕೊಂಡಿದ್ದಿ ನೋಡು. ಈಗ ಸುಮ್ಮನೆ ನೀನು ಬಾಯ್ ಮಾಡಕ್ಕೆ ಹೋಗಬೇಡ. ಮತ್ತು ಅಪ್ಪ ಇವಾಗಾರು ರೆಸ್ಟ್ ಮಾಡಕತ್ತಾರ, ಮತ್ತು ಅವ್ರ ಮನಸ್ಸಿಗೆ ನೋವು ಮಾಡಬೇಡ. ನಾನು ಇವಾಗ ಹೇಳಕತ್ತಾನೆ ನಿನಗೆ. ನೋಡೋಣ, ನಿನ್ನ ಪಾಡಿಗೆ ನೀನು ತನ್ನಗ ಇದ್ಬಿಡು. ಯಾರ ಜೀವನದಲ್ಲೂ ನೀನು ಹೋಗಕ್ಕೆ ಹೋಗಬೇಡ. ನಿನ್ನಿಂದಾಗಿ ಎಷ್ಟೋ ಜೀವನಗಳು, ಎಷ್ಟೋ ಜನರ ಜೊತೆ ಇವಾಗ ನೀನು ಅವ್ರ ಜೀವನನ ಹಾಳು ಮಾಡಿಬಿಟ್ಟಿದ್ದಿ. ಹಾಗಾಗಿ ಇನ್ನಾದರೂ ತಣ್ಣಗೆ ಇದ್ದು ಯಾವುದೋ ಒಂದು ಕೆಲಸ ಕೂಲಿ ನಾಲಿ ಆಗಲಿ ಮಾಡಿ ಹೆಂಡ್ತಿನ ಸಾಕಬೇಕು ಅನ್ನ, ಅದನ್ನ ಬಿಟ್ಟು ಈ ರೀತಿ ಕಚ್ಚಡ ಕೆಲಸಗಳನ್ನ ಮಾಡಬಾರ್ದು ಅನ್ನ, ಮಾಡಬಾರ್ದು. ತಂಗಿಯಾಗಿ ನನ್ನ ಕಡೆಯಿಂದ ನೀನು ಹೇಳಿಸ್ಕೋಬೇಕಾ? ಅನ್ನ ಆಗಿ ನೀನು ಮಾಡೋ ಕರ್ತವ್ಯನ ಮಾಡು ಅನ್ನ. ಹೌದು ಅಮ್ಮ, ನಾನು ತಪ್ಪು ಮಾಡೀನಿ. ಆ ತಪ್ಪು ಮಾಡಬೇಕಾದ್ರೆ ನನಗನ್ಸಿಲ್ಲ. ಆದರೆ ಇವಾಗ ಅನ್ಸಲ್ತಿ ನಾನು ತಪ್ಪು ಮಾಡೀನಿ, ನಾನು ತಪ್ಪು ಮಾಡಬಾರ್ದಾಗಿತ್ತು ಅಂಥೇಳಿ. ನಾನು ಈ ತಪ್ಪನ್ನ ಮಾಡಿ ದೊಡ್ಡ ತಪ್ಪು ಮಾಡೀನಿ. ನಾನು ಆಕೆಗೆ ಮನೆ ಬಿಟ್ಟು ಹೋಗು ಅಂತ ಅನ್ನಬಾರ್ದಾಗಿತ್ತು. ಅದಂದ ನಾನೀಗ ಇಲ್ಲಿ ತಪ್ಪು ಮಾಡಿರೋ ಸ್ಥಾನದಾಗ ನಿಂತುಬಿಟ್ಟೇನಿ. ಈಗ ಆ ಕಡೆ ಹೆಂಡ್ತಿನೂ ನೋಡೋಕ್ಕಾಗವಲ್ತು, ಈ ಕಡೆ ಅಪ್ಪನೂ ನೋಡೋಕ್ಕಾಗವಲ್ತು. ಇಬ್ಬರಿಗೂ ಮುಖ ತೋರ್ಸೋಕ್ಕಾಗ್ದಂಗೆ ಏನಾದರೂ ಮಾಡ್ಕೊಂಡೆ ಸಾಯಿ ಬಿಡ್ಬೇಕಂತ ಅನ್ಸಾಕತ್ತತಿ ಅಮ್ಮ, ಅನ್ಸಾತಿ. ಸಾಕು ಬಾಯಿ ಮುಚ್ಚ ನಾಟಕದ ಅವನ. ಎಷ್ಟು ನಾಟಕ ಮಾಡ್ತಿದ್ಯೋ ಹಾಳಾದವನ. ನಿನ್ನಿಂದಾಗೆ ಎಷ್ಟೆಲ್ಲ ಆಯ್ತು ಹೇಳಿ ನಾನು. ಎಷ್ಟು ಹೇಳಿ ನಿನಗೆ? ನೋಡು, ಒದ್ರಬೇಡ ಆಯಿತು, ನೀನು ಹೇಳಿದಂಗೆ ನಾನು ಕೆಲಸ ಮಾಡ್ತಾನೋ ಅಂತ ಎಷ್ಟು ಹೇಳಿ ನಿನಗೆ. ಆದರೆ ನೀನು ಏನು ಮಾಡಿದಿ? ನಿನಗೇನು ತಿಳಿದೈತೆ ಅದನ್ನ ಒದರಿದೆ ಆಕೆ ಮುಂದೆ. ಮನೆ ಬಿಟ್ಟು ಹೋಗಬೇಡ ಅಂತ ಹೇಳು ಅಂತ ಎಷ್ಟು ಸರಿ ಹೇಳಿ. ಮನೆ ಬಿಟ್ಟು ತೊಲಗೆ ಅಂತ ಅಂದೆ ಆಕೆ ಮನೆ ಬಿಟ್ಟು ಹೋದ್ಲು. ಆಮೇಲೆ ನಾನು ಕಣ್ಣು ಮುಂದಿರಬೇಡ, ಎಲ್ಲರ ಹೋಗಿ ಸಾಯಿ ಅಂತ ಅಂದು. ಅದಕ್ಕೆ ಆಕೆ ಸಾಯಿ ನಿರ್ಧಾರ ಮಾಡಿಲ್ಲ. ಎಲ್ಲ ಆಗಿದ್ದು ನಿನ್ನಿಂದನ. ನೀನೇ ಮಾಡಿದಿ. ನೀನು ಇಲ್ಲಿರಬೇಡ, ಹೋಗಿಲ್ಲಿಂದ. ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಇನ್ನು ಮುಂದೆ. ನೀನು ನನ್ನ ಪಾಲಿಗೆ ಸತ್ತಿ. ನನ್ನ ಗಂಡಗೆ ಈ ಪರಿಸ್ಥಿತಿ ತೊಗೊಂಬಂದು, ನನ್ನ ಮಗಳಿಗೆ ಈ ಪರಿಸ್ಥಿತಿ ತೊಗೊಂಡು ಅಂದಮೇಲೆ ನೀನು ಇಲ್ಲಿರಬಾರ್ದು. ತೊಲಗಿಲ್ಲಿಂದ. ನೀನು ನೋಡಿದ್ರೆ ನನಗೆ ಅಸಹ್ಯ ಆಗತ್ತೆ. ತೊಲಗು. ಯವ್ವ, ನಿನ್ನ ಕಾಲು ಮುಗಿತನ್ಬೆ, ನನಗೆ ಕ್ಷಮಿಸ್ಬಿಡು. ತಪ್ಪು ಮಾಡೇನಿ, ಇಲ್ಲ ಅಂತ ಹೇಳೋಂಗಿಲ್ಲ. ತಪ್ಪು ಮಾಡೇನ, ನಾನು ದೊಡ್ಡ ತಪ್ಪು ಮಾಡೇನ. ಆದ್ರೆ ನಾನು ಅಪ್ಪನ ಹತ್ರ ಮಾತಾಡಬೇಕು. ಒಂದು ಸರಿ ಅಪ್ಪನಂತಗೆ ಮಾತಾಡ್ತಾನೆ. ಅಪ್ಪ ಏನಾದರೂ ನನ್ನ ಜೊತೆ ಮಾತಾಡೋದಿಲ್ಲ ಅಂತಂದ್ರೆ ನಾನು ಇಲ್ಲಿಂದ ಹೋಗ್ತಾನೆ ಬೇ. ನಾನು ಇಲ್ಲಿರಂಗಿಲ್ಲ, ಎಲ್ಲಾದರೂ ದೂರ ಹೋಗ್ಬಿಡ್ತಾನೆ. ಬೇಡ, ನೀನೇ ನಿಮ್ಮ ಅಪ್ಪನ ಜೊತೆ ಮಾತಾಡೋದು. ನಿಮ್ಮ ಅಪ್ಪನ ಜೊತೆ ಮಾತಾಡೋದು ಇನ್ನೇನು ಉಳ್ದೈತೆ ಅಂತ. ತೊಲಗಿಲ್ಲಿಂದ. ನೀನು ಮಾತಾಡೋದು ಬೇಡ, ಮಾತಾಡೋದು ಇಲ್ಲ, ನಡೆದು ಬಿಡ ಅಂತ ಹೇಳಕತ್ತ ನಾನು ಅಷ್ಟೇ.